ಭಾರತದ ಹುಲಿಗಳ ರಾಜಧಾನಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ಸ್: ಎ ನಾಗ್ಪುರ್, ಬಿ ಇಂದೋರ್, ಸಿ ಡಾರ್ಜಿಲಿಂಗ್, ಡಿ ಬೆಂಗಳೂರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ನಾಗ್ಪುರ್. ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಜಿಲ್ಲೆಗಳನ್ನು ಹೊಂದಿದೆ? ಆಪ್ಷನ್ಸ್: ಎ ರಾಜಸ್ಥಾನ್, ಬಿ ಕರ್ನಾಟಕ, ಸಿ ಮಹಾರಾಷ್ಟ್ರ, ಡಿ ಉತ್ತರ ಪ್ರದೇಶ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ್. ಯಾವ ವೇದವನ್ನು ಭಾರತದ ಸಂಗೀತದ ಪಿತಾಮಹ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಋಗ್ವೇದ, ಬಿ ಯಜುರ್ವೇದ, ಸಿ ಸಾಮವೇದ, ಡಿ ಅಥರ್ವವೇದ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಾಮವೇದ. ಯಾವ ನಗರವನ್ನು ಭಾರತದ ದ್ರಾಕ್ಷಿ ನಗರ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ನಾಗ್ಪುರ್, ಬಿ ನಾಸಿಕ್, ಸಿ ನೈನಿತಾಲ್, ಡಿ ವಿಜಯಪುರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ನಾಸಿಕ್. ಕಾಳಿ ಘಾಟ್ ಪೇಂಟಿಂಗ್ ಭಾರತದ ಯಾವ ರಾಜ್ಯಕ್ಕೆ ಸೇರಿದೆ? ಆಪ್ಷನ್ಸ್: ಎ ರಾಜಸ್ಥಾನ್, ಬಿ ಕರ್ನಾಟಕ, ಸಿ ಪಶ್ಚಿಮ ಬಂಗಾಳ, ಡಿ ತಮಿಳುನಾಡು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಶ್ಚಿಮ ಬಂಗಾಳ. ಭಾರತದ ಫ್ಲೈಯಿಂಗ್ ಪೇರಿ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಸ್: ಎ ಸಾನಿಯಾ ಮಿರ್ಜಾ, ಬಿ ಪಿ.ವಿ. ಸಿಂಧು, ಸಿ ಹಿಮಾ ದಾಸ್, ಡಿ ಪಿ.ಟಿ. ಉಷಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಿ.ಟಿ. ಉಷಾ. ಸಿಂಧೂ ನದಿಯನ್ನು ಈ ಹೆಸರಿನಿಂದ ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ರವಿ ನದಿ, ಬಿ ಪದ್ಮಾ ನದಿ, ಸಿ ಡಿಹಾಂಗ್ ನದಿ, ಡಿ ಸಿಂಧೂ ನದಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಂಧೂ ನದಿ. ಭಾರತದ ಅತಿ ಉದ್ದದ ಬೀಚ್ ಯಾವುದು? ಆಪ್ಷನ್ಸ್: ಎ ಮರೀನಾ ಬೀಚ್, ಬಿ ಮನೋರಿ ಬೀಚ್, ಸಿ ಪುರಿ ಬೀಚ್, ಡಿ ಮಂಗಳೂರು ಬೀಚ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮರೀನಾ ಬೀಚ್. ಜನಸಂಖ್ಯೆಯ ಪ್ರಕಾರ ಭಾರತದ ಅತ್ಯಂತ ಚಿಕ್ಕ ರಾಜ್ಯದ ಹೆಸರೇನು? ಆಪ್ಷನ್ಸ್: ಎ ಗೋವಾ, ಬಿ ಮಿಜೋರಾಂ, ಸಿ ಒಡಿಶಾ, ಡಿ ಸಿಕ್ಕಿಂ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಕ್ಕಿಂ. ಭಾರತದಲ್ಲಿ ಯಾವ ನಗರವನ್ನು 7 ದ್ವೀಪಗಳ ನಗರ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಮುಂಬೈ, ಬಿ ಚೆನ್ನೈ, ಸಿ ಕೋಲ್ಕತ್ತಾ, ಡಿ ಹೈದರಾಬಾದ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ. ಭಾರತದ ಅತಿ ಉದ್ದದ ರೈಲು ಸುರಂಗ ಯಾವುದು? ಆಪ್ಷನ್ಸ್: ಎ ಫಿರ್ ಪಂಜಾಲ್, ಬಿ ಕೋವೈ, ಸಿ ಕಾರವಾರ್, ಡಿ ಕರ್ಬುಡೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಫಿರ್ ಪಂಜಾಲ್. ಭಾರತದಲ್ಲಿ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ಸ್: ಎ ಒಡಿಶಾ, ಬಿ ಅಸ್ಸಾಂ, ಸಿ ಜಾರ್ಖಂಡ್, ಡಿ ಕರ್ನಾಟಕ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಸ್ಸಾಂ. ಭಾರತದ ಮಿಲ್ಕ್ ಮ್ಯಾನ್ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಸ್: ಎ ಹೀರಾಲಾಲ್, ಬಿ ವರ್ಗೀಸ್ ಕುರಿಯನ್, ಸಿ ವಿಶಾಲ್ ತಿವಾರಿ, ಡಿ ಇಂದಿರಾ ಗಾಂಧಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ವರ್ಗೀಸ್ ಕುರಿಯನ್. ಭಾರತದಲ್ಲಿ ಯಾವ ಕೋಟೆಯನ್ನು ಗೋಲ್ಡನ್ ಫೋರ್ಟ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಅಜ್ಮೀರ್ ಕೋಟೆ,
ಬಿ ಬೇಕಾನೇರ್ ಕೋಟೆ, ಸಿ ಚಿತ್ರದುರ್ಗ ಕೋಟೆ, ಡಿ ಜೈಸಲ್ಮೇರ್ ಕೋಟೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಜೈಸಲ್ಮೇರ್ ಕೋಟೆ. ಭಾರತದಲ್ಲಿ ಅತಿ ಹೆಚ್ಚು ಹತ್ತಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ಸ್ ಎ ಗುಜರಾತ್, ಬಿ ಪಂಜಾಬ್, ಸಿ ಕೇರಳ, ಡಿ ಆಂಧ್ರ ಪ್ರದೇಶ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್. ರಾಜ್ಯಪಾಲರಾಗಲು ಕನಿಷ್ಠ ವಯಸ್ಸಿನ ಮಿತಿ ಎಷ್ಟು? ಆಪ್ಷನ್ಸ್ ಎ 35 ವರ್ಷಗಳು, ಬಿ 40 ವರ್ಷಗಳು, ಸಿ 25 ವರ್ಷಗಳು, ಡಿ 18 ವರ್ಷಗಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 35 ವರ್ಷಗಳು. ಭಾರತದಲ್ಲಿ ಯಾವ ನಗರವನ್ನು ಬ್ಲೂ ಸಿಟಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಜೈಪುರ್, ಬಿ ಭೋಪಾಲ್, ಸಿ ಅಮೃತ್ಸರ್, ಡಿ ಜೋಧ್ಪುರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೋಧ್ಪುರ್. ಮದರ್ ತೆರೇಸಾ ಯಾವ ದೇಶದಲ್ಲಿ ಜನಿಸಿದರು? ಆಪ್ಷನ್ಸ್ ಎ ಭಾರತ, ಬಿ ನೇಪಾಳ, ಸಿ ಶ್ರೀಲಂಕಾ, ಡಿ ಮ್ಯಾಸಿಡೋನಿಯಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮ್ಯಾಸಿಡೋನಿಯಾ. ಭಾರತದ ರಾಷ್ಟ್ರಗೀತೆಯನ್ನು ಹಾಡಲು ಎಷ್ಟು ಸೆಕೆಂಡ್ ಬೇಕು? ಆಪ್ಷನ್ಸ್ ಎ 32 ಸೆಕೆಂಡ್, ಬಿ 42 ಸೆಕೆಂಡ್, ಸಿ 64 ಸೆಕೆಂಡ್, ಡಿ 52 ಸೆಕೆಂಡ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ 52 ಸೆಕೆಂಡ್. ಭಾರತದ ಹೃದಯ ಎಂದು ಯಾವ ರಾಜ್ಯವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಮಧ್ಯಪ್ರದೇಶ್, ಬಿ ಉತ್ತರಾಖಂಡ್, ಸಿ ರಾಜಸ್ಥಾನ್, ಡಿ ನವದೆಹಲಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮಧ್ಯಪ್ರದೇಶ್. ಯಾವ ಭಾರತೀಯ ನಗರವನ್ನು ಬೆಟ್ಟಗಳ ರಾಣಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಡಾರ್ಜಿಲಿಂಗ್, ಬಿ ನೈನಿತಾಲ್, ಸಿ ಮನ್ಸೂರಿ, ಡಿ ಚಿತ್ರದುರ್ಗ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಡಾರ್ಜಿಲಿಂಗ್. ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರ ಯಾವುದು? ಆಪ್ಷನ್ಸ್ ಎ ನವದೆಹಲಿ, ಬಿ ಬೆಂಗಳೂರು, ಸಿ ಲಕ್ನೌ, ಡಿ ಮುಂಬೈ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮುಂಬೈ. ಭಾರತ ಮತ್ತು ಶ್ರೀಲಂಕಾದ ನಡುವಿನ ಕೊಲ್ಲಿಯ ಹೆಸರೇನು? ಆಪ್ಷನ್ಸ್ ಎ ಕಂಬತ್ ಕೊಲ್ಲಿ, ಬಿ ಗಲ್ಫ್ ಆಫ್ ಕಚ್, ಸಿ ಮನ್ನಾರ್ ಕೊಲ್ಲಿ, ಡಿ ಗಲ್ಫ್ ಆಫ್ ಲಯನ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮನ್ನಾರ್ ಕೊಲ್ಲಿ. ಭಾರತದ ಯಾವ ರಾಜ್ಯವು ಗರಿಷ್ಠ ಸಂಖ್ಯೆಯ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತದೆ? ಆಪ್ಷನ್ಸ್ ಎ ನವದೆಹಲಿ, ಬಿ ಕರ್ನಾಟಕ, ಸಿ ಮಧ್ಯಪ್ರದೇಶ್, ಡಿ ಉತ್ತರ ಪ್ರದೇಶ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ್. ಅಗರ್ತಲಾ ಭಾರತದ ಯಾವ ರಾಜ್ಯದ ರಾಜಧಾನಿಯಾಗಿದೆ? ಆಪ್ಷನ್ಸ್ ಎ ತ್ರಿಪುರಾ, ಬಿ ಸಿಕ್ಕಿಂ, ಸಿ ಮಣಿಪುರ್, ಡಿ ನಾಗಾಲ್ಯಾಂಡ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ತ್ರಿಪುರಾ. ಯಾವ ನಗರವನ್ನು ಭಾರತದ ಎಲೆಕ್ಟ್ರಾನಿಕ್ ಸಿಟಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಚೆನ್ನೈ, ಬಿ ಮುಂಬೈ, ಸಿ ಹೈದರಾಬಾದ್, ಡಿ ಬೆಂಗಳೂರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರು. ದಕ್ಷಿಣ ಭಾರತದ ಅತಿ ಉದ್ದದ ನದಿ ಯಾವುದು? ಆಪ್ಷನ್ಸ್ ಎ ಗಂಗಾ ನದಿ, ಬಿ ಕೃಷ್ಣಾ ನದಿ, ಸಿ ಗೋದಾವರಿ ನದಿ, ಡಿ ಕಾವೇರಿ ನದಿ.
ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಗೋದಾವರಿ ನದಿ. ಭಾರತದಲ್ಲಿ ಕೇಸರಿಯನ್ನು ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ಸ್ ಎ ಆಂಧ್ರ ಪ್ರದೇಶ್, ಬಿ ಜಮ್ಮು ಮತ್ತು ಕಾಶ್ಮೀರ್, ಸಿ ಉತ್ತರಾಖಂಡ್, ಡಿ ಪಂಜಾಬ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಮ್ಮು ಮತ್ತು ಕಾಶ್ಮೀರ್. ಭಾರತದ ಗಣಿತಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಶ್ರೀನಿವಾಸ್ ರಾಮಾನುಜನ್, ಬಿ ಹರಿಶ್ಚಂದ್ರ, ಸಿ ಆರ್ಯಭಟ್ಟ, ಡಿ ಸತ್ಯೇಂದ್ರನಾಥ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಶ್ರೀನಿವಾಸ್ ರಾಮಾನುಜನ್. ಭಾರತದ ರಾಷ್ಟ್ರಗೀತೆಯನ್ನು ಬರೆದವರು ಯಾರು? ಆಪ್ಷನ್ಸ್ ಎ ಮಹಾತ್ಮ ಗಾಂಧಿ, ಬಿ ಜವಾಹರ್ಲಾಲ್ ನೆಹರು, ಸಿ ಬಂಕಿಂ ಚಂದ್ರ ಚಟರ್ಜಿ, ಡಿ ರವೀಂದ್ರನಾಥ್ ಟ್ಯಾಗೋರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ.